ಚಿತ್ತಾಪುರದಲ್ಲಿ ನವೆಂಬರ್ 2ಕ್ಕಿಲ್ಲ ಆರ್ಎಸ್ಎಸ್ ಪರೇಡ್. ಪಥ ಸಂಚಲನಕ್ಕೆ ಕೂಡಿಬಾರದ ಮುಹೂರ್ತ. ನವೆಂಬರ್ 5ಕ್ಕೆ ಮತ್ತೆ ಶಾಂತಿ ಸಭೆ ನಿಗದಿ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ನವೆಂಬರ್ 2ಕ್ಕೆ ಆರ್ಎಸ್ಎಸ್ ಪಥಸಂಚಲನ ಮಾಡಿಯೇ ತಿರುತ್ತೇವೆ ಎಂದಿದ್ದ ಆರ್ಎಸ್ಎಸ್ ಮುಖಂಡರ ಆಸೆಗೆ ತಣ್ಣೀರು ಬಿದ್ದಂತೆ ಆಗಿದೆ. ಪಥಸಂಚಲನಕ್ಕೆ ಅನುಮತಿ ಕೋರಿ ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ನವೆಂಬರ್ 5ಕ್ಕೆ ಶಾಂತಿ ಸಭೆ ನಡೆಸುವಂತೆ ಸೂಚನೆಯನ್ನ ನೀಡಿ ವಿಚಾರಣೆಯನ್ನ ನವೆಂಬರ್ 7ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಅರ್ಜಿ ವಿಚಾರಣೆಯ ವೇಳೆ ಎಜಿ ಶಶಿಕಿರಣ್ ಶೆಟ್ಟಿ ಕೆಲವು ಅಂಶಗಳನ್ನ ಕೋರ್ಟ್ ಗಮನಕ್ಕೆ ತಂದರು. 3 ಸಂಘಟನೆಗಳಿಗೆ ಆಹ್ವಾನ ಕೊಡಲಾಗಿತ್ತು. ಸಭೆಗೆ ಸರಿಯಾಗಿ ಯಾರೂ ಬಂದಿಲ್ಲ. ಶಾಂತಿ ಸಭೆಗೆ ಸರಿಯಾಗಿ ಸಹಕಾರವನ್ನ ನೀಡುತ್ತಾ ಇಲ್ಲ. ಹೀಗಾಗಿ ನೀವೇ ಮಧ್ಯಪ್ರವೇಶಿಸಬೇಕು ಅಂತ ಕೋರ್ಟ್ಗೆ ತಿಳಿಸಿದ್ರು. ಈ ನಡುವೆ ಅರ್ಜಿದಾರರು ಹೊಸದಾಗಿ ಅರ್ಜಿಯನ್ನ ಹಾಕಿದ್ದಾರೆ. ಅದರಲ್ಲಿ ಕೇಂದ್ರ ಸರ್ಕಾರವನ್ನ ಪಾರ್ಟಿ ಮಾಡಿದ್ದಾರೆ ಅಂತಾನೂ ಶಶಿಕಿರಣ್ ಶೆಟ್ಟಿ ತಿಳಿಸಿದ್ರು. ಅವರ ಪ್ರತಿನಿಧಿಸುವ ಜನ ಬಂದಿದ್ದಾರಲ್ಲ, ಸಾಕಲ್ವಾ ಅಂತ ಜಡ್ಜ್ ಪ್ರಶ್ನಿಸಿದ್ರು. ಇದಕ್ಕೆ ಉತ್ತರಿಸಿ ಎಜಿ ಶಶಿಕಿರಣ್ ಶೆಟ್ಟಿ ಶೀಘ್ರವಾಗಿ ಅರ್ಜಿಯನ್ನ ಇತ್ಯರ್ಥ ಮಾಡಲು ಅರ್ಜಿದಾರರು ಬಿಡ್ತಾ ಇಲ್ಲ ಅಂದ್ರು. ಇದಕ್ಕೆ ಅರ್ಜಿದಾರರ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಅರ್ಜಿದಾರರ ಮನೆಯಲ್ಲಿ ಸಾವು ಆಗಿದ್ದರಿಂದ ಬಂದಿರಲಿಲ್ಲ ಅಂದ್ರು. ಮತ್ತೆ ಶಾಂತಿ ಸಭೆ ಮಾಡ್ತೀರಾ? ಅರ್ಜಿದಾರರು ಬರ್ತಾರೆ ಅಂತ ನ್ಯಾಯಮೂರ್ತಿಗಳು ಪ್ರಶ್ನಿಸಿದಾಗ ಒಮ್ಮತ ನಿರ್ಧಾರದಲ್ಲಿ ಸಭೆಗೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಅದರಂತೆ ನವೆಂಬರ್ 5ಕ್ಕೆ ಶಾಂತಿ ಸಭೆ ನಡೆಸಲು ಕೋರ್ಟ್ ತಿಳಿಸಿದೆ. ಅಕ್ಟೋಬರ್ 28ರಂದು ಕಲಬುರಗಿಯಲ್ಲಿ ನಡೆದಂತಹ ಶಾಂತಿ ಸಭೆಯಲ್ಲಿ ಆರ್ಎಸ್ಎಸ್ನ ಅರ್ಜಿದಾರರಾದಂತಹ ಅಶೋಕ್ ಪಾಟೀಲ್ ಅವರು ಸಂಬಂಧಿಕರಲ್ಲಿ ಸಾವಾಗಿದೆ ಅಂತ ಅಂದು ಗೈರಾದಂತಹ ಹಿನ್ನೆಲೆಯಲ್ಲಿ ಇವತ್ತು ಆ ಒಂದು ಪ್ರಕರಣವನ್ನು ವಿಚಾರಣೆಗೆ ಎತ್ಕೊಂಡಂತಹ ನ್ಯಾಯಾಲಯ ಮತ್ತೆ ಶಾಂತಿ ಸಭೆ ನಡೆಸಿ ಅಂತ ಈಗ ಬೆಂಗಳೂರಿನಲ್ಲಿ ನವೆಂಬರ್ 5ರಂದು ಶಾಂತಿ ಸಭೆ ನಡೆಸಿ ಅದಾದ ಬಳಿಕ ನವೆಂಬರ್ 7ಕ್ಕೆ ವಿಚಾರಣೆ ಮಾಡುವುದಾಗಿ ಹೇಳಿದ್ದಾರೆ. ಹೀಗಾಗಿ ಚಿತ್ತಾಪುರದಲ್ಲಿ ನಡಿಬೇಕಾಗಿರುವಂತಹ ಆರ್ಎಸ್ಎಸ್ ಪಥಸಂಚಲನ ಪ್ರಕರಣ ಇದೀಗ ನವೆಂಬರ್ 7ರಂದು ಕಲಬುರಗಿಯ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆಗೆ ಬರಲಿದೆ. ಕಲಬುರಗಿಯಿಂದ ಬೆಂಗಳೂರಿಗೆ ಶಾಂತಿ ಸಭೆ ಶಿಫ್ಟ್. ಎಜಿ ಕಚೇರಿಯಲ್ಲಿ ನಡೆಯಲಿರುವ ಶಾಂತಿ ಸಭೆ. ಇನ್ನು ಕಳೆದ ಬಾರಿ ಕಲಬುರಗಿಯಲ್ಲಿ ನಡೆದ ಸಭೆಯಲ್ಲಿ ಗಲಾಟೆಯಾಗಿತ್ತು. ಈ ಬಾರಿಯೂ ಕೂಡ ಅದು ಮರುಕಳಿಸಬಾರದು ಅಂತ ಶಾಂತಿ ಸಭೆಯನ್ನ ಬೆಂಗಳೂರಿನ ಎಜಿ ಕಚೇರಿಯಲ್ಲಿ ಮಾಡಲು ತಿಳಿಸಿದೆ. ಇತ್ತ ಜಿಲ್ಲಾಡಳಿತ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಸಹಕರಿಸಲು ಅರ್ಜಿದಾರರಿಗೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಶಾಂತಿ ಸಭೆ ನಡೆಯುವ ಜಾಗ, ಸ್ಥಳದ ಬಗ್ಗೆ ಮಾಹಿತಿಯನ್ನ ನೀಡಬೇಕು. ಪ್ರತಿ ಸಂಘಟನೆಯಿಂದ 3 ಜನ ಶಾಂತಿ ಸಭೆಗೆ ಹಾಜರಾಗಲು ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಅದರಂತೆ ನವೆಂಬರ್ 5ಕ್ಕೆ ಬೆಂಗಳೂರಿನ ಎಜಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಯಲಿದೆ. ಶಾಂತಿ ಸಭೆಯಲ್ಲಿ ಆದಂಥ ಗದ್ದಲ ಮತ್ತು ಗಲಾಟೆ ಹಿನ್ನೆಲೆಯಲ್ಲಿ ಈಗ ಕೋರ್ಟ್ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಎಜಿ ಕಚೇರಿ, ಬೆಂಗಳೂರಿನ ಎಜಿ ಕಚೇರಿಯಲ್ಲಿಯೇ ಈ ಸಭೆಯನ್ನು ಮಾಡಿ ಜೊತೆಗೆ ಒಂದು ಅಂತಿಮ ತೀರ್ಮಾನಕ್ಕೆ ಬನ್ನಿ ಅಂತೇಳಿ ಕೋರ್ಟ್ ಕೂಡ ಸಲಹೆಯನ್ನು ಕೊಟ್ಟಿದೆ. ಯಾಕೆಂದರೆ ನವೆಂಬರ್ 5ನೇ ತಾರೀಕು ಸಂಜೆ 4 ಗಂಟೆಗೆ ಎಜಿ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ಅರ್ಜಿದಾರರು ಮತ್ತು ಸಂಘಟನೆಯ ಬೇರೆಯವರು ಎಲ್ಲರೂ ಕೂಡ ವಿಚಾರಣೆಗೆ ಅಂದರೆ ಶಾಂತಿ ಸಭೆಗೆ ಬರಬೇಕು ಮತ್ತು ಆ ಮಾಹಿತಿಯನ್ನು ವಿಚಾರಣೆಗೆ ತೆಗೆದುಕೊಂಡು ಬರಬೇಕು ಅಂತೇಳಿ ಕೂಡ ಈಗ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಜೊತೆಗೆ ಪ್ರತಿ ಹಂತದಲ್ಲೂ ಕೂಡ ಜಿಲ್ಲಾಡಳಿತ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಆ ಕ್ರಮಕ್ಕೆ ಅರ್ಜಿದಾರರು ಸಹಕಾರವನ್ನು ಮಾಡಬೇಕು ಅಂತೇಳಿ ಕೂಡ ಒಂದು ಸೂಚನೆಯನ್ನು ಹೈಕೋರ್ಟ್ ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ನವೆಂಬರ್ 2ನೇ ತಾರೀಕು ನಡೀಬೇಕಾದಂಥ ಶಾಂತಿ ಸಭೆ ಏನಿತ್ತು, ಶಾಂತಿ ಸಭೆ ಈಗ ಮೊಟಕಾಗಿದೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ಇತ್ಯರ್ಥ ಆದ ಬಳಿಕ ಮುಂದಿನ ದಿನಮಾನಗಳಲ್ಲಿ ಏನು ಪಥಸಂಚಲನ ಮಾಡಬಹುದು, ಪಥಸಂಚಲನ ಮಾಡಲಿಕ್ಕೆ ಅವಕಾಶಗಳನ್ನು ಕೂಡ ಕೊಡಬಹುದು. ಆದರೆ ಈ ಅರ್ಜಿ ಇತ್ಯರ್ಥ ಆಗಬೇಕು. ಅರ್ಜಿ ಇತ್ಯರ್ಥ ಆಗೋ ತನಕ ಹೈಕೋರ್ಟ್ ಯಾವ ಸೂಚನೆಯನ್ನು ಕೊಡುತ್ತೆ ಅಲ್ಲಿ ತನಕ ಕೂಡ ಕಾದು ನೋಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿರುವಂತದ್ದು. ಪಿಡಿಒ ಅಮಾನತು ಆದೇಶಕ್ಕೆ ತಡೆ, ಸರ್ಕಾರಕ್ಕೆ ಮತ್ತೊಮ್ಮೆ ಮುಖಭಂಗ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗವಹಿಸಿದ್ದಕ್ಕೆ ಲಿಂಗಸಗೂರು ತಾಲೂಕಿನ ರೋಡಲಬಂಡ ಪಿಡಿಒ ಪ್ರವೀಣ್ ಕುಮಾರ್ ಅವರನ್ನ ಅಮಾನತುಗೊಳಿಸಿದ್ದ ರಾಜ್ಯ ಸರ್ಕಾರದ ಆದೇಶಕ್ಕೆ ಕೆಎಸ್ಸಿಟಿ ತಡೆಯನ್ನ ನೀಡಿದೆ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕಾನೂನು ಹೋರಾಟದಲ್ಲಿ ನೆರವಾಗಿದ್ದು, ಈ ಆದೇಶದಿಂದ ಸರ್ಕಾರದ ನಿರ್ಧಾರಕ್ಕೆ ತೀವ್ರವಾದಂತಹ ಹಿನ್ನಡೆಯಾಗಿದೆ. ರಾಯಚೂರಿನ ಲಿಂಗಸಗೂರಿನಲ್ಲಿ ನಡೆದ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗವಹಿಸಿದ್ದಕ್ಕಾಗಿ ಪಿಡಿಒ ಪ್ರವೀಣ್ ಕುಮಾರ್ ಅವರನ್ನ ಅಮಾನತು ಮಾಡಿರುವ ಆದೇಶಕ್ಕೆ ಕೆಎಸ್ಸಿಟಿ ತಡೆಯನ್ನ ನೀಡಿದೆ. ಈ ಬಗ್ಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದು, ಪ್ರವೀಣ್ ಅವರ ಮೇಲೆ ಹೇರಲಾಗಿದ್ದ ಏಕಪಕ್ಷೀಯ ಅಮಾನತು ಆದೇಶವನ್ನ ನಾವು ಪ್ರಶ್ನಿಸಿದ್ದೆವು. ಈಗ ಅದಕ್ಕೆ ತಡೆ ಸಿಕ್ಕಿದೆ. ಯಾವುದೇ ರೀತಿಯ ಬೆದರಿಕೆ ಆರ್ಎಸ್ಎಸ್ನ ರಾಷ್ಟ್ರ ನಿರ್ಮಾಣದ ಆದರ್ಶಗಳನ್ನು ತಡೆಯಲು ಸಾಧ್ಯ ಇಲ್ಲ. ಈ ಆದೇಶದಿಂದ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗಿದೆ ಎಂದಿದ್ದಾರೆ. ಇದೇ ವಿಚಾರವಾಗಿ ಶಾಸಕ ಯತ್ನಾಳ್ ಮಾತನಾಡಿ, ಸಂಸದ ತೇಜಸ್ವಿ ಸೂರ್ಯ ವಾದ ಮಂಡಿಸಿ ಸ್ಟೇ ತಂದಿದ್ದಾರೆ. ಪ್ರಿಯಾಂಕಾ ಖರ್ಗೆಯ ರಾಹುಲ್ ಗಾಂಧಿ ಕೈಗೊಂಬೆಯಾಗಿದ್ದಾರೆ ಅಂತ ಕಿಡಿಕಾರಿದ್ರು. ಆರ್ಎಸ್ಎಸ್ದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಂತ ಕೇಂದ್ರ ಸರ್ಕಾರ ಈಗಾಗಲೇ ಸುತ್ತೋಲೆ ಹೊರಡಿಸಿದೆ. ನಮ್ಮ ಇಲ್ಲಿ ಬೆಂಗಳೂರು ದಕ್ಷಿಣದ ಸಂಸದರು ಸಹ ಏನು ಯಾವುದೇ ಸರ್ಕಾರಿ ನೌಕರದಾರರಿಗೆ ಆರ್ ಎಸ್ ಎಸ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ
ಸರ್ಕಾರ ಅನಾಮತ್ ಮಾಡಿದ್ರೆ ತೊಂದರೆ ಮಾಡಿದ್ರೆ ನಾವು ರಕ್ಷಣೆಗಿರ್ತೀನೋ ಅಂತ ಅವರು ಹೇಳಿದ್ರು, ನಾನು ಹೇಳಿದ್ದೆ. ಇದು ಸ್ವತಃ ತೇಜಸ್ವಿ ಅವರೇ ವಾದವನ್ನು ಮಂಡಿಸಿ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಇದಕ್ಕೆ ಸರ್ಕಾರಕ್ಕೆ ಇದೊಂದು ರೀತಿ ಹಿನ್ನಡೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಒಬ್ಬ ಮುಖ್ಯಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಅನಿಸ್ತದೆ. ಕೋರ್ಟ್ ಆದೇಶ ಕೊಟ್ಟಾಗ ಕೋರ್ಟಿಗೆ ನಾವು ತಲೆಬಾಗಬೇಕು, ಆದ್ರೆ ಹೇಳೋಕ್ಕಾಗಲ್ಲ. ನಾಳೆ ಇನ್ನೊಂದು ಸಂಸ್ಥೆಗಳು ಇದೇ ಥರನೇ ನಮಗೂ ಬೇಕು ಅಂತ ಹೋದರೆ ತಲೆನೋವು ಆಗುವಂಥದ್ದು ಇದೆ ಅನಿಸ್ತದೆ ನನಗೆ. ಯಾಕಂದರೆ ಶಾಲೆಗಳಲ್ಲಿ ಕೊಡಬಾರ್ದು. ಯಾವುದೇ ಫಂಕ್ಷನಿಗೆ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, RSS ಯಾರು ಇದ್ರೂ ಸಹ ಒಂದು ಶಾಲೆ ಆವರಣದಲ್ಲಿ ಕೊಡೋಕ್ಕೆ ಹೋಗಬಾರ್ದು, ಯಾವುದೇ ಇರ್ಬೋದು. ಅದಕ್ಕೆ ಪರ್ಮಿಷನ್ ತಗೊಳ್ಬೇಕು. ಪಥಸಂಚಲನದಲ್ಲಿ ಭಾಗಿಯಾದವರಿಗೆ ಶಾಕ್. 4 ಶಿಕ್ಷಕರಿಗೆ ಶಿಕ್ಷಣ ಇಲಾಖೆ ನೋಟಿಸ್. ಆರ್ಎಸ್ಎಸ್ಗೆ ಪರೋಕ್ಷವಾಗಿ ಅಂಕುಶ ಹಾಕಲು ಹೊರಟಿದ್ದ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ನಲ್ಲಿ ಭಾರಿ ಹಿನ್ನಡೆಯಾಗಿದೆ. ಹೀಗಿರುವಾಗ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ 4 ಶಿಕ್ಷಕರಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಕಾರಣ ಕೇಳಿ 4 ಔರಾದ್ ಬಿಇಒ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ದಲಿತ ಸೇನೆ ಮುಖಂಡರು ಆಗ್ರಹಿಸಿದ್ದು, ಅಕ್ಟೋಬರ್ 7, 13ರಂದು ಔರಾದ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆದಿತ್ತು. ಶಿಕ್ಷಕರಾದ ಮಹದೇವ್, ಶಾಲಿವಾನ್, ಪ್ರಕಾಶ್ ಮತ್ತು ಸತೀಶ್ ಭಾಗವಹಿಸಿದ್ರು. ಈ ಬಗ್ಗೆ ಅಕ್ಟೋಬರ್ 27ರಂದು ದಲಿತ ಸೇನೆಯ ಮುಖಂಡರು ಬಿಇಒಗೆ ದೂರನ್ನು ನೀಡಿದರು. ಜೊತೆಗೆ ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ದೂರು ಸಲ್ಲಿಸಿದ ಮರುದಿನ 4 ಜನ ಶಿಕ್ಷಕರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಸರ್ಕಾರಿ ನೌಕರರು ರಾಜಕೀಯ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತಿಲ್ಲ. ನೀವು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿರುವ ವಿಡಿಯೋ, ಫೋಟೋ ವೈರಲ್ ಆಗಿವೆ. RSSಗೆ ಹೇಗಾದರೂ ಮಾಡಿ ಅಂಕುಶ ಹಾಕಲೇಬೇಕನ್ನುವಂಥದ್ದು ರಾಜ್ಯ ಸರ್ಕಾರ ಹೊರಟಿರುವಂಥದ್ದು. ಇದರ ಮಧ್ಯೆ ಕೂಡ ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿರುವಂಥದ್ದು. ಈಗಿದ್ರೂ ಕೂಡ ಗಡಿ ಜಿಲ್ಲೆ ಬೀದರ್ನ ಔರಾದ್ ಪಟ್ಟಣದಲ್ಲಿ ಪಥಸಂಚಲನದಲ್ಲಿ ಅಂದರೆ RSS ಪಥಸಂಚಲನದಲ್ಲಿ ಭಾಗಿಯಾಗಿರ್ತಕ್ಕಂಥ 4 ಜನ ಶಿಕ್ಷಕರಿಗೆ ನೋಟಿಸನ್ನು ಕೊಟ್ಟಿರುವಂಥದ್ದು, ಅಂದರೆ ಕಾರಣ ಕೇಳಿ ನೋಟಿಸನ್ನು ಕೊಟ್ಟಿರುವಂಥದ್ದು. ಒಂದು ರೀತಿಯ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಭಾಗಿಯಾಗಿದೆ ಅನ್ನುವಂಥದ್ದು. ಅವ್ರಿಗೂ ಕೂಡ ಒಂದು ರೀತಿಯ ಈಗ ಡವ ಶುರುವಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಏನು ಒಂದು 7 ಮತ್ತು 13ನೇ ತಾರೀಕೊಂದು ನಗರದಲ್ಲಿ ಅಂದರೆ ಔರಾದ್ನ ಪಟ್ಟಣದಲ್ಲಿ ಒಂದು ಪಥಸಂಚಲನ ನಡೆದಿತ್ತು. ಆ ಒಂದು ಪಥಸಂಚಲನ ಶಿಕ್ಷಕರು ಭಾಗಿಯಾಗಿದ್ದರು. 27ನೇ ತಾರೀಕು ಒಂದು ದಲಿತ ಸೇನೆ ಒಂದು ಸಂಘಟನೆ ಆ ಒಂದು ಬಿಇಒಗೆ ದೂರನ್ನು ಕೊಟ್ಟಿದ್ರು. ಈಗ ಬಿಇಒ ಅದನ್ನು ಇಟ್ಕೊಂಡು ಈಗ 4 ಜನರಿಗೆ ಕಾರಣ ಕೇಳಿ ನೋಟಿಸನ್ನು ಕೊಟ್ಟಿರುವಂಥದ್ದು. ಅಂದರೆ ಪ್ರಮುಖವಾಗಿ ಸರ್ಕಾರಿ ನೌಕರರು ರಾಜಕೀಯ ಮತ್ತು ಯಾವುದೇ ಧಾರ್ಮಿಕ ಕಾರ್ಯ ಚಟುವಟಿಕೆಗಳಿಗೆ ಭಾಗಿಯಾಗಬಾರ್ದು ಅನ್ನೋ ನಿಯಮ ಇದೆ. ಈಗಿದ್ರೂ ಕೂಡ ಭಾಗಿಯಾಗಿದ್ದಾರೆ ಶಿಕ್ಷಕರು ಅನ್ನುವಂಥದ್ದು. ಹೀಗಾಗಿ ಆ ಫೋಟೋಗಳು ಕೂಡ ವೈರಲ್ ಆಗಿತ್ತು. ಹೀಗಾಗಿ 4 ಜನರಿಗೆ ನೋಟಿಸನ್ನು ಕೊಟ್ಟು ಏನು ಈಗ ಅವರ ಕಾರಣವನ್ನು ಕೇಳುವಂಥ ಎಲ್ಲ ಏನು ಒಂದು ಸಾಕ್ಷಿಯಾಗಿರುವಂಥದ್ದು. ಹೀಗಾಗಿ ಮುಂದೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಎನ್ನುವಂಥದ್ದು ಈಗ ಒಂದು ರೀತಿಯ ಸರ್ಕಾರಿ ಶಿಕ್ಷಕರಲ್ಲಿ ಒಂದು ರೀತಿಯ ಡವಡವ ಶುರುವಾಗಿರುವಂಥದ್ದು. ಹೀಗಾಗಿ ಹೇಗಾದರೂ ಮಾಡಿ ರಾಜ್ಯ ಸರ್ಕಾರ ಒಂದು ರೀತಿಯ RSS ಪಥಸಂಚಲನ ಕಾರ್ಯ ಚಟುವಟಿಕೆಗಳಿಗೆ ಒಂದು ರೀತಿಯ ಬ್ರೇಕ್ ಹಾಕಬೇಕು ಅನ್ನುವಂಥದ್ದನ್ನ ಈಗ ಪರೋಕ್ಷವಾಗಿ ಏನೊಂದು ಶತಾಯಗತೆಯ ಮಾಡ್ತಾ ಇರುವಂಥದ್ದು. ಗುರುಮಠಕಲ್ನಲ್ಲಿ ಪಥಸಂಚಲನಕ್ಕೆ 10 ಷರತ್ತುಗಳನ್ನು ವಿಧಿಸಿ ಡಿಸಿ ಅನುಮತಿ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿಯನ್ನು ನೀಡಿದೆ. ಅಕ್ಟೋಬರ್ 31ರಂದು ಗುರುಮಠಕಲ್ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸಲು ಅನುಮತಿ ಸಿಕ್ಕಿದೆ. ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಪಥಸಂಚಲನಕ್ಕೆ ಅನುಮತಿಯನ್ನು ನೀಡಿದ್ದಾರೆ. 10 ಷರತ್ತುಗಳನ್ನು ವಿಧಿಸಿ ಪಥಸಂಚಲನಕ್ಕೆ ಅನುಮತಿಯನ್ನು ನೀಡಿದ್ದಾರೆ. ಆರ್ಎಸ್ಎಸ್ನ ಜಿಲ್ಲಾ ಪ್ರಚಾರ ಪ್ರಮುಖ ಬಸಪ್ಪ ಸಂಜನೋಳ್ ಅನುಮತಿಗಾಗಿ 2ನೇ ಬಾರಿ ಅರ್ಜಿಯನ್ನು ಸಲ್ಲಿಸಿದರು. ಮೊದಲನೇ ಬಾರಿ ಅನುಮತಿಗಾಗಿ ಅರ್ಜಿ ಸಲ್ಲಿಸಿದಾಗ ಪಥಸಂಚಲನ ನಡೆಸುವ 3 ದಿನಗಳ ಮುಂಚೆ ಅರ್ಜಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅನುಮತಿಯನ್ನು ನಿರಾಕರಣೆ ಮಾಡಿತ್ತು. ಅಕ್ಟೋಬರ್ 25ರಂದು ಪಥಸಂಚಲನ ಮಾಡಲು ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಅನುಮತಿ ನಿರಾಕರಣೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಇಂದು ಪಥಸಂಚಲನಕ್ಕೆ ಅನುಮತಿ ಹಿನ್ನೆಲೆಯಲ್ಲಿ ವಿವಾದಕ್ಕೆ ಈಗ ತೆರೆ ಬಿದ್ದಿದೆ. ಒಟ್ಟಾರೆ ನವೆಂಬರ್ 2ಕ್ಕೆ ಆರ್ಎಸ್ಎಸ್ ಪಥಸಂಚಲನ ನಡೆಯುವುದಿಲ್ಲ. ಶಾಂತಿ ಸಭೆ ನಡೆದ ಬಳಿಕ ಆರ್ಎಸ್ಎಸ್ ಪರೇಡ್ ಮಾಡುವುದರ ಬಗ್ಗೆ ಖಚಿತ ಮಾಹಿತಿ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.